ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಕೂಡ ರೀಲ್ಸ್ ಅನ್ನ ಅಪ್ಲೋಡ್ ಮಾಡ್ತೀರಾ ಅಂದ್ರೆ ಇನ್ ಮುಂದೆ ನಿಮ್ಮ ಒಂದು ರೀಲ್ ಅನ್ನ ಪ್ಯಾನ್ ಇಂಡಿಯಾದಲ್ಲಿ ನೀವು ರಿಲೀಸ್ ಮಾಡುವಂತ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಮೆಟಾ ಎಐ ದವರು. ಸೊ ಇದು ಏನು ಪ್ಯಾನ್ ಇಂಡಿಯಾ ಅಂತ ನೋಡೋದಾದ್ರೆ, ನೀವು ಮುಂಚೆ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನ ಅಪ್ಲೋಡ್ ಮಾಡಿದ್ರೆ ಅದು ನಮ್ಮ ಒಂದು ಕನ್ನಡದಲ್ಲಿ ಒಂದು ರೀಲ್ಸ್ ಅನ್ನ ಅಪ್ಲೋಡ್ ಮಾಡಿದ್ರೆ ಜಸ್ಟ್ ಬರೀ ಕನ್ನಡ ಆಡಿಯನ್ಸ್ಗೆ ನಮ್ಮ ಭಾಷೆ ಅರ್ಥ ಆಗ್ತಾ ಇತ್ತು. ಆದ್ರೆ ನಾವು ಗ್ಲೋಬಲ್ ಲೆವೆಲ್ ರೀಚ್ ಆಗಬೇಕು ಅಂತಂದ್ರೆ ನಮ್ಮ ಭಾಷೆ ಎಲ್ಲರಿಗೂ ಅರ್ಥ ಆಗ್ಬೇಕಂದ್ರೆ ಅದಕ್ಕೇನೆ ಇವಾಗ ಮೆಟಾ ಎಐ ದವರು ಒಂದು ವಾಯ್ಸ್ ಟ್ರಾನ್ಸ್ಲೇಷನ್ ಅನ್ನೋ ಒಂದು ಆಪ್ಷನ್ ಅನ್ನ ತಗೊಂಡ್ಬಂದಿದ್ದಾರೆ. ಈ ವಾಯ್ಸ್ ಟ್ರಾನ್ಸ್ಲೇಷನ್ ಆಪ್ಷನ್ ಇಂದ ಕನ್ನಡದಲ್ಲಿ ಮಾಡಿರುವಂತ ವಿಡಿಯೋನ ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳಲ್ಲಿ ಕೂಡ ಆಡಿಯನ್ಸ್ ಯಾವ ಭಾಷೆದವರಾಗಿರ್ತಾರೆ ಆ ಭಾಷೆಗೆ ಅವರು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಬೋದು. ಇದನ್ನ ಯಾವ ತರ ನೀವು ಕೂಡ ನಿಮ್ಮ ಒಂದು ರೀಲ್ಸ್ ಗಳಿಗೆ ಅಪ್ಲೋಡ್ ಮಾಡುವಾಗ ಈ ಸೆಟ್ಟಿಂಗ್ ಅನ್ನ ಆನ್ ಮಾಡಿ ನೀವು ಅಪ್ಲೋಡ್ ಮಾಡೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ನೀವು ಮೊದಲೇದಾಗಿ ಯಾವ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಅನ್ಕೋತಾ ಇದ್ದೀರೋ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಸೊ ಇಲ್ಲಿ ಟೈಟಲ್ ಗೀಟಲ್ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ನೀವು ಹಾಕೊಂಡ ತಕ್ಷಣ ಇಲ್ಲಿ ನೋಡಬಹುದು ನಿಮಗೆ ಮೋರ್ ಆಪ್ಷನ್ಸ್ ಅಂತ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಬಹುದು ಟ್ರಾನ್ಸ್ಲೇಟ್ ರೀಲ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಟ್ರಾನ್ಸ್ಲೇಷನ್ ಸೆಟ್ಟಿಂಗ್ ಆಪ್ಷನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಆಡ್ ಲಿಪ್ ಸ್ಕ್ಯಾನಿಂಗ್ ಅಂತ ಇದೆ ಅಲ್ವಾ, ಇದನ್ನ ಆನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಟ್ರಾನ್ಸ್ಲೇಟ್ ಇಂಟು ಅಂತ ಇದೆ ಅಲ್ವಾ, ಇದನ್ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಎಷ್ಟು ಲ್ಯಾಂಗ್ವೇಜ್ ಬೇಕು ಅಷ್ಟು ಲ್ಯಾಂಗ್ವೇಜ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇಲ್ಲಿ ಎಷ್ಟು ಭಾಷೆ ಅವೈಲೇಬಲ್ ಇದೆ ಅಷ್ಟು ಭಾಷೆಗೂ ಕೂಡ ಟಿಕ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅಪ್ರೂವ್ ಟ್ರಾನ್ಸ್ಲೇಷನ್ ಅಂತ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ದಿಸ್ ರೀಲ್ ಈಸ್ ಎಲಿಜಿಬಲ್ ಫಾರ್ ವಾಯ್ಸ್ ಟ್ರಾನ್ಸ್ಲೇಷನ್ ಅಂತ ಇದೆ. ಸೊ ಈ ತರ ಬಂದ್ರೆ ಮಾತ್ರ ನೀವು ಇದನ್ನ ಆಪ್ಷನ್ ಎನೇಬಲ್ ಮಾಡಿ, ಇಲ್ಲ ಬರಲಿಲ್ಲ ಅಂದ್ರೆ ಆಡ್ ಮಾಡೋದಕ್ಕೆ ಹೋಗಬೇಡಿ. ಸೊ ಅದಾದ್ಮೇಲೆ ಮತ್ತೆ ವಾಯ್ಸ್ ಟ್ರಾನ್ಸ್ಲೇಷನ್ ಏನೇನೋ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ನೆಕ್ಸ್ಟ್ ಬ್ಯಾಕ್ ಬಂದು ಸೊ ಇಲ್ಲಿ ನೋಡ್ಬೋದು. ಸೊ ಟ್ರಾನ್ಸ್ಲೇಟ್ ಕ್ಲೋಸ್ಡ್ ಕ್ಯಾಪ್ಷನ್ ಅಂತ ಇದೆಲ್ಲ ಇದನ್ನ ಕೂಡ ಅನೇಬಲ್ ಮಾಡೋದು. ಅನೇಬಲ್ ಕ್ಲೋಸ್ಡ್ ಕ್ಯಾಪ್ಷನ್ ಅಂತ ಇದೆ ಅಲ್ವಾ, ಇದನ್ನ ಕೂಡ ಅನೇಬಲ್ ಮಾಡಬೇಕು. ಇದನ್ನ ಅನೇಬಲ್ ಮಾಡಿ ಸೊ ನೀವು ರೀಲ್ಸ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ರೀಲ್ಗೆ ಟ್ರಾನ್ಸ್ಲೇಷನ್ ಆಪ್ಷನ್ ಬರಲ್ಲ. 24 hours ಟೈಮ್ ತಗೊಳುತ್ತೆ. ಬಟ್ 24 hours ಟೈಮ್ ಅಂತ ಹೇಳುತ್ತೆ. ವಿತಿನ್ ಒಂದು 3 hours ಅಲ್ಲಿ ನಿಮಗೆ ಇದು ಅಪ್ಡೇಟ್ ಮಾಡಿ ಕೊಡುತ್ತೆ. ಅದಾದ್ಮೇಲೆ ನಿಮಗೆ ಅಪ್ರೂವಲ್ ಅಂತ, ಸೊ ಅದಾದ್ಮೇಲೆ ನೀವು ರೀಲ್ಸ್ ಅನ್ನ ಅಪ್ಲೋಡ್ ಮಾಡಿ ಅದು ಕಂಪ್ಲೀಟ್ ಆದಮೇಲೆ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ, ಪಬ್ಲಿಷ್ ಟ್ರಾನ್ಸ್ಲೇಷನ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಅದನ್ನು ನೀವು ಅನೇಬಲ್ ಮಾಡಬೇಕಾಗುತ್ತೆ. ಅದನ್ನು ನೀವು ಅನೇಬಲ್ ಮಾಡೋಕ್ಕಿಂತ ಮುಂಚೆ ಮೊದಲು ಅದು ಕರೆಕ್ಟಾಗಿ ಎಲ್ಲ ಭಾಷೆಗಳಲ್ಲಿ ಕರೆಕ್ಟಾಗಿ ಈ ಲಿಪ್ಸಿಂಕ್ ಆಗಿದೆಯಾ ಅಥವಾ ಕರೆಕ್ಟಾಗಿ ವಾಯ್ಸ್ ಟ್ರಾನ್ಸ್ಲೇಟ್ ಮಾಡಿದೆ ಇಲ್ವ ಅಂತ ಚೆಕ್ ಮಾಡಿ ಪಬ್ಲಿಷ್ ಮಾಡಿ. ಸೊ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.